ಸರ್ಕಾರದ ಉದ್ದೇಶ ಜಾತಿ ಗಣತಿ ಮಾಡಬಾರ್ದಂತನಾ? ಅಲ್ಲ, ನಮ್ದು ಉದ್ದೇಶ ಯಾವತ್ತಿದ್ರೂ ಕೂಡ ನಮ್ದು ಜಾತಿ ಗಣತಿ ಮಾಡಬಾರ್ದನ್ನಂತದಲ್ಲ. ಮಾಡಂಗಿದ್ರೆ ಇಡೀ ದೇಶದಲ್ಲಿ ಒಂದೇ ವ್ಯವಸ್ಥೆ ಆಗಬೇಕು ಅನ್ನೋಂಥ ನಮ್ಮ ಮುಂಚೆಂದು ಕೂಡ ಒತ್ತಾಯ ಇತ್ತು. ಅಲ್ಲ, ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಅವ್ರಿಗೆ ಇವತ್ತು ನುಂಗ್ಲಾರ್ದಂಥ ತುತ್ತು ಏನಂದ್ರೆ ಇವತ್ತು ಹತ್ತತ್ರ ಈ IPL ಮ್ಯಾಚ್ ವಿಚಾರದಲ್ಲಿ, ಇಲ್ಲಿ ಏನು ಸೆಲೆಬ್ರೇಷನ್ ವಿಚಾರದಲ್ಲಿ ಸುಮಾರಾಗಿ 11 ಮಂದಿ RCB ವಿಚಾರದಲ್ಲಿ 11 ಮಂದಿ ಡೆತ್ ಆದರು. ಲ್ಯಾಬ್ಸೇಷನ್ ವಿಚಾರದಲ್ಲಿ ಇವತ್ತು ಪೊಲೀಸು ವರ್ಸಸ್ಸು ಸರ್ಕಾರಕ್ಕೆ ಘರ್ಷಣೆ ನಡೀತಾ ಇದೆ, ಸಂಘರ್ಷ ನಡೀತಾ ಇದೆ. ಈ ಸಂಘರ್ಷದಲ್ಲಿ ತಪ್ಪಿಸ್ಕೋಬೇಕನ್ನಂಥ ಕಾರಣದಿಂದ ಅವತ್ತು ಯಾರನ್ನ ಬ್ಯಾಡ್ ಅಂದಿವ್ಯಾ, ಅವರೇ ಇಷ್ಟು ಖರ್ಚು ಮಾಡಿದೀವಿ ಅಂತ ಹೇಳಿದ್ರು. ಎಲ್ಲ ಪ್ರಿಪ್ರೇಷನ್ ಆಗಿದೆ, ಜಾತಿ ಗಣತಿ ನಾವು ಬಿಡುಗಡೆ ಮಾಡ್ತೀವಿ, ಘೋಷಣೆ ಮಾಡ್ತೀವಿ ಅಂದ್ರೆ ಅವರೇ ಹೇಳಿದ್ರು. 165 ಕೋಟಿ ಖರ್ಚು ಮಾಡಿದೀವಿ ಅಂದ್ರು. ನಾವೇನು ಯಾವುದು ಹೇಳಿಲ್ಲ, ಅವ್ರು ಹೇಳಿದ್ದೆ ಸಹ್ಯಪ್ಪ ಅಂದ್ಕೊಂತ ಬಂದ್ವಿ ನಾವು. ಮತ್ತೆ ಪುನಃ ಏನು ಹೇಳಿದ್ರು, ಇಲ್ಲ ನಮ್ಮ ಕೇಂದ್ರದಲ್ಲಿ ಕರೆದಾರ ಮಾತಾಡಿದ್ವಿ, ಇದು ನಾವು ಇವಾಗ ಸದ್ಯಕ್ಕೆ ನಿಲ್ಲಿಸ್ತಾ ಇದ್ದೀವಿ, ಮತ್ತೆ ಹೊಸದಾಗಿ ಮಾಡ್ತೀವಿ, ಮರು ಸರ್ವೆ ಮಾಡ್ತೀವಿ. ಹೈಲಿ ಇಂಪಾಸಿಬಲ್ ಸರ್, ಅದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ನಾನು ನೀವು ಈ ವರದಿಯನ್ನು ಸ್ವೀಕಾರ ಮಾಡ್ಕೊಳ್ರಿ, ಬೇಡ ಅನ್ನೋಕೆ ಹೋಗಲ್ಲ, ಮಾಡೋಕ್ಕಾಗೋದಿಲ್ಲ, ಟೆಕ್ನಿಕಲಿ ಮಾಡೋಕ್ಕಾಗಲ್ಲ. ಅವ್ರಿಗೆ ಅಷ್ಟು ಇಚ್ಛಾಶಕ್ತಿ ಇದ್ರೆ ಬೇಕಾದ್ರೆ ಸ್ವೀಕಾರ ಮಾಡ್ಕೊಳ್ಳಿ. ಪುನಃ ಹೊಸದೇನು ಮಾಡ್ಬೇಕಾದ್ರೆ ನಾವು ಪುನಃ ಅದನ್ನ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ, ಯಾರು ಬೇಡ ಅಂತ. ಕೇಂದ್ರ ಜೊತೆ ಕೈ ಜೋಡಿಸ್ಕೊಂಡು ವ್ಯವಸ್ಥೆ ಮಾಡಿಕೊಡ್ರಲ್ಲ. ಇವಾಗ ಸ್ವೀಕಾರ ಮಾಡ್ಕೊಳಕ್ಕೆ ಅವ್ರು ಆಗಲ್ಲ. ಇವಾಗ ಹೆಂಗಂತಾರಲ್ಲ, ಸುಡೋ ತುಪ್ಪ ಅಂತೀರ, ಬಿಸಿ ತುಪ್ಪ ನುಂಗಕ್ಕಾಗಲ್ಲ, ಉಗಳಕ್ಕಾಗಲ್ಲ. ಸರ್ಕಾರದ ಉದ್ದೇಶ ಜಾತಿ ಗಣತಿ ಮಾಡಬಾರ್ದಂತನಾ? ಅಲ್ಲ, ನಮ್ದು ಉದ್ದೇಶ ಯಾವತ್ತಿದ್ರೂ ಕೂಡ ನಮ್ದು ಜಾತಿ ಗಣತಿ ಮಾಡಬಾರ್ದನ್ನಂತದಲ್ಲ. ಮಾಡಂಗಿದ್ರೆ ಇಡೀ ದೇಶದಲ್ಲಿ ಒಂದೇ ವ್ಯವಸ್ಥೆ ಆಗಬೇಕು ಅನ್ನೋಂಥ ನಮ್ಮ ಮುಂಚೆಂದು ಕೂಡ ಒತ್ತಾಯ ಇತ್ತು. ಅಲ್ಲ, ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಅವ್ರಿಗೆ ಇವತ್ತು ನುಂಗ್ಲಾರ್ದಂಥ ತುತ್ತು ಏನಂದ್ರೆ ಇವತ್ತು ಹತ್ತತ್ರ ಈ IPL ಮ್ಯಾಚ್ ವಿಚಾರದಲ್ಲಿ, ಇಲ್ಲಿ ಏನು ಸೆಲೆಬ್ರೇಷನ್ ವಿಚಾರದಲ್ಲಿ ಸುಮಾರಾಗಿ 11 ಮಂದಿ RCB ವಿಚಾರದಲ್ಲಿ 11 ಮಂದಿ ಡೆತ್ ಆದರು. ಲ್ಯಾಬ್ಸೇಷನ್ ವಿಚಾರದಲ್ಲಿ ಇವತ್ತು ಪೊಲೀಸು ವರ್ಸಸ್ಸು ಸರ್ಕಾರಕ್ಕೆ ಘರ್ಷಣೆ ನಡೀತಾ ಇದೆ, ಸಂಘರ್ಷ ನಡೀತಾ ಇದೆ. ಈ ಸಂಘರ್ಷದಲ್ಲಿ ತಪ್ಪಿಸ್ಕೋಬೇಕನ್ನಂಥ ಕಾರಣದಿಂದ ಅವತ್ತು ಯಾರನ್ನ ಬ್ಯಾಡ್ ಅಂದಿವ್ಯಾ, ಅವರೇ ಇಷ್ಟು ಖರ್ಚು ಮಾಡಿದೀವಿ ಅಂತ ಹೇಳಿದ್ರು. ಎಲ್ಲ ಪ್ರಿಪ್ರೇಷನ್ ಆಗಿದೆ, ಜಾತಿ ಗಣತಿ ನಾವು ಬಿಡುಗಡೆ ಮಾಡ್ತೀವಿ, ಘೋಷಣೆ ಮಾಡ್ತೀವಿ ಅಂದ್ರೆ ಅವರೇ ಹೇಳಿದ್ರು. 165 ಕೋಟಿ ಖರ್ಚು ಮಾಡಿದೀವಿ ಅಂದ್ರು. ನಾವೇನು ಯಾವುದು ಹೇಳಿಲ್ಲ, ಅವ್ರು ಹೇಳಿದ್ದೆ ಸಹ್ಯಪ್ಪ ಅಂದ್ಕೊಂತ ಬಂದ್ವಿ ನಾವು. ಮತ್ತೆ ಪುನಃ ಏನು ಹೇಳಿದ್ರು, ಇಲ್ಲ ನಮ್ಮ ಕೇಂದ್ರದಲ್ಲಿ ಕರೆದಾರ ಮಾತಾಡಿದ್ವಿ, ಇದು ನಾವು ಇವಾಗ ಸದ್ಯಕ್ಕೆ ನಿಲ್ಲಿಸ್ತಾ ಇದ್ದೀವಿ, ಮತ್ತೆ ಹೊಸದಾಗಿ ಮಾಡ್ತೀವಿ, ಮರು ಸರ್ವೆ ಮಾಡ್ತೀವಿ. ಹೈಲಿ ಇಂಪಾಸಿಬಲ್ ಸರ್, ಅದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ನಾನು ನೀವು ಈ ವರದಿಯನ್ನು ಸ್ವೀಕಾರ ಮಾಡ್ಕೊಳ್ರಿ, ಬೇಡ ಅನ್ನೋಕೆ ಹೋಗಲ್ಲ, ಮಾಡೋಕ್ಕಾಗೋದಿಲ್ಲ, ಟೆಕ್ನಿಕಲಿ ಮಾಡೋಕ್ಕಾಗಲ್ಲ. ಅವ್ರಿಗೆ ಅಷ್ಟು ಇಚ್ಛಾಶಕ್ತಿ ಇದ್ರೆ ಬೇಕಾದ್ರೆ ಸ್ವೀಕಾರ ಮಾಡ್ಕೊಳ್ಳಿ. ಪುನಃ ಹೊಸದೇನು ಮಾಡ್ಬೇಕಾದ್ರೆ ನಾವು ಪುನಃ ಅದನ್ನ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ, ಯಾರು ಬೇಡ ಅಂತ. ಕೇಂದ್ರ ಜೊತೆ ಕೈ ಜೋಡಿಸ್ಕೊಂಡು ವ್ಯವಸ್ಥೆ ಮಾಡಿಕೊಡ್ರಲ್ಲ. ಇವಾಗ ಸ್ವೀಕಾರ ಮಾಡ್ಕೊಳಕ್ಕೆ ಅವ್ರು ಆಗಲ್ಲ. ಇವಾಗ ಹೆಂಗಂತಾರಲ್ಲ, ಸುಡೋ ತುಪ್ಪ ಅಂತೀರ, ಬಿಸಿ ತುಪ್ಪ ನುಂಗಕ್ಕಾಗಲ್ಲ, ಉಗಳಕ್ಕಾಗಲ್ಲ.